تجهروا له بالقول كجهر بعضكم لبعض أن تحبط أعمالكم. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಿಶ್ವದ ಪಾಲಕನಾದ ಅಲ್ಲಾಹು ತನ್ನ ಸೃಷ್ಟಿಗಳನ್ನು ಸನ್ಮಾರ್ಗದಲ್ಲಿ ನಡೆಸಲು ಪ್ರವಾದಿಗಳನ್ನು ಈ ಲೋಕಕ್ಕೆ ಕಳುಹಿಸಿದನು. ಅವರಿಗೆ ತಮ್ಮ ಜನರನ್ನು ಸನ್ಮಾರ್ಗದಲ್ಲಿ ನಡೆಸಲು ಪವಿತ್ರ ಗ್ರಂಥಗಳನ್ನು ಮತ್ತು ಲಿಖಿತಗಳನ್ನು ನೀಡಿದನು. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನೀಡಲಾದ ಗ್ರಂಥವೇ ಪವಿತ್ರ ಕುರ್ಆನ್. ಲೋಕದ ಜನತೆಗೆ ಶಾಂತಿ, ಸಮಾಧಾನ ಮತ್ತು ಆಶ್ವಾಸನೆಯನ್ನು ನೀಡುವುದು ಈ ಪವಿತ್ರ ಕುರಾನ್ ಆಗಿದೆ. ಇದುವರೆಗೆ ಕುರಾನ್ಗೆ ಸಮಾನವಾದ ಯಾವುದೇ ಗ್ರಂಥವೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಪವಿತ್ರ ಕುರಾನ್ನ ಪಠಣವು ಅತ್ಯಂತ ಪುಣ್ಯದಾಯಕವಾದ ಕಾರ್ಯವಾಗಿದೆ. ಕುರ್ಆನ್ ಪಠಣವಾಗುವ ಸ್ಥಳದಲ್ಲಿ ಅಲ್ಲಾಹನ ಅನುಗ್ರಹವು ಇಳಿಯುತ್ತದೆ. ಪವಿತ್ರ ಕುರಾನ್ ನಿಷೇಧಿತ ಸ್ಥಳಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ಸ್ಥಳಗಳಲ್ಲಿ ಕುರಾನ್ ಪಠಣವು ಅತ್ಯಂತ ಪುಣ್ಯದಾಯಕವಾಗಿದೆ. ಪ್ರತಿ ಅಕ್ಷರಕ್ಕೂ 10 ಪಟ್ಟು ಪ್ರತಿಫಲವೂ ದೊರೆಯುತ್ತದೆ. ಕುರಾನ್ ಪಠಣವು ಈ ಲೋಕದಲ್ಲಿ ಮತ್ತು ಇನ್ನೊಂದು ಲೋಕದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಆದರೆ ಮನುಷ್ಯರ ಜೀವನದ ಒತ್ತಡಗಳಿಂದಾಗಿ ಪವಿತ್ರ ಕುರಾನ್ನನ್ನು ಒಮ್ಮೆಯೂ ಪಠಿಸಲು ಸಮಯವಿಲ್ಲದ ಸಮಾಜದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಇಂತಹವರಿಗೆ ಪಾಠವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಜನಪ್ರಿಯವಾದ ಒಂದು ವಿಡಿಯೋ ಇದೆ. ಸುಂದರವಾದ ಶೈಲಿಯಲ್ಲಿ ಪ್ರಸ್ತುತಪಡಿಸಲಾದ ಆ ಕುರಾನ್ ಪಠಣವನ್ನು ನಾವು ಒಮ್ಮೆ ಕೇಳಿ ನೋಡೋಣ. ಪಾರ್ಪೋಮ್. ولا تجهروا له بالقول كجهر بعضكم لبعض أن تحبط أعمالكم وأنتم لا تشعرون. شيخ حسين، مين ده شيخ حسين؟ شيخ مالك. طب نسمع فارس عباد. إن الذين يغضون أصواتهم عند رسول الله الله قلوبهم للتقوى لهم مغفرة وأجر عظيم. إن الذين ينادونك من